ಬಿ.ಆರ್. ಅಂಬೇಡ್ಕರ್ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ರಜತ ಮಹೋತ್ಸವ ಹಾಗೂ ನೂತನ ಜ್ಞಾನ ದರ್ಶನ ಕಟ್ಟಡ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಆದಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ, ಶಾಸಕರಾದಂಥ ಹರೀಶ್ ಗೌಡ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶಿವಕುಮಾರ್ ಅವರ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಶ್ರೀ ಲೋಕನಾಥ್ ಅವರ, ಕುಲಸಚಿವೆಯಾದಂಥ ಶ್ರೀಮತಿ ಸವಿತಾ ಅವರ, ಶ್ರೀನಿವಾಸ್ ಪ್ರಸಾದ್ ಅವರ ಧರ್ಮಪತ್ನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರ, ಇತರ ಎಲ್ಲ ಸೋಮಶೇಖರ್ ಅವರ, ಇತರ ಎಲ್ಲ ಆಹ್ವಾನಿತಾರೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ಇತರ ಎಲ್ಲ ಸ್ನೇಹಿತರ, ಮಾಧ್ಯಮದ ಗೆಳೆಯರೇ, ಇವತ್ತು ಬಿ.ಆರ್. ಅಂಬೇಡ್ಕರ್ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ರಜತ ಮಹೋತ್ಸವವನ್ನು ಇದರ ಜೊತೆಯಲ್ಲಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಜ್ಞಾನ ದರ್ಶನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರ ಆಗಿ 25 ವರ್ಷಗಳಾಗಿದೆ. ಅದರ ಜ್ಞಾಪಕಾರ್ಥವಾಗಿ ಒಂದು ನೂತನ ಜ್ಞಾನ ದರ್ಶನ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನಾನು ಸೋಮಶೇಖರ್ ಅವರು ಕೇಳಿದೆ, ವಿಶ್ವಜ್ಞಾನಿ ಸಭಾಂಗಣ ಅಂತ ಇತ್ತು. ವಿಶ್ವಜ್ಞಾನಿಗಳು, ಆ ಮಟ್ಟದಲ್ಲಿ ಇರ್ತಕ್ಕಂಥವರು ವಿಶ್ವಜ್ಞಾನಿಗಳು. ಅಂಬೇಡ್ಕರ್ ಕೂಡ ಒಬ್ಬರು ವಿಶ್ವಜ್ಞಾನಿ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಬರೀರಿ, ವಿಶ್ವಜ್ಞಾನಿ ಅಂಬೇಡ್ಕರ್ ಸಭಾಭವನ ಅಂತ ಬರೀರಿ ಅಂತ ಹೇಳೋದೆ ನಾನು. ಇದು ಜನರಲ್ ಆಗ್ಬಿಡ್ತದೆ. ವಿಶ್ವಜ್ಞಾನಿ ಸಭಾಭವನ ಅಂತಂದ್ರೆ ಜನರಲ್ ಆಗ್ಬಿಡ್ತದೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ವಿಶ್ವಜ್ಞಾನಿ ಅಂಬೇಡ್ಕರ್ ಸಭಾಭವನ ಅಂತ ಬರೀರಿ ಅಂತ ಹೇಳಿದ್ರೆ ಅವರು ಅವ್ರದ್ದೇ ಆದಂತವೇ ಉತ್ತರ ಕೊಟ್ಟರು. ನಾನು ಸುಮ್ಮನಾಗ್ಬಿಟ್ಟೆ. ನಿಮ್ಗೆ ಇಷ್ಟಪಡ್ತೀನಿ. ನೀವು ಪ್ರೊಫೆಸರ್ ಇದ್ದೀರಿ, ನಿಮ್ಗೆ ತೋಚಿದ ಹಿಂದೆ ಬರ್ಕೊಳ್ಳಿ. ಒಟ್ಟಾರೆಯಾಗಿ ಅಂಬೇಡ್ಕರ್ ಅವರು ಒಬ್ಬರು ವಿಶ್ವಜ್ಞಾನಿ ಅಂತಕ್ಕಂಥದ್ದು ನಿಜವಾದ. ಯಾಕೆಂದರೆ
ಭಾರತ ಕಂಡಂಥ ಮೇಧಾವಿಗಳಲ್ಲಿ, ಅದರಲ್ಲೂ ವೈಚಾರಿಕತೆಯನ್ನ ವೈಜ್ಞಾನಿಕವಾಗಿ ಸಮಾಜವನ್ನು ಅರ್ಥ ಮಾಡ್ಕೊಂಡಿದ್ದಂಥ ಒಬ್ಬ ಜ್ಞಾನಿ ಅಂತಂದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಒಂದು ಕಾಲದಲ್ಲಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳಿರಲಿಲ್ಲ. ಸಮಾನ ಅವಕಾಶಗಳು ಇದ್ದಿದ್ರೆ ಅಸಮಾನತೆಯ ಸಮಾಜ ನಿರ್ಮಾಣ ಆಗ್ತಾ ಇದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕದೇ ಇದ್ದುದರಿಂದ ಅಸಮಾನತೆಯ ಸಮಾಜ ನಿರ್ಮಾಣ ಆಯಿತು ಅಲ್ವಾ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು ಯಾವ ಜಾತಿನಲ್ಲಿ? ನಾನು ಅನೇಕ ಸಾರಿ ಹೇಳ್ತೀನಿ, ವಿದ್ಯೆ ಯಾರಪ್ಪನ ಮನೆ ಗೊತ್ತಲ್ಲ, ಅವಕಾಶ ಸಿಕ್ಕಬೇಕು ಅಷ್ಟೇ. ಅವಕಾಶ ಸಿಕ್ಕದೆ ಹೋದ್ರೆ ನಾನು ಅವಿದ್ಯಾವಂತ ಆಯ್ತೀನಿ, ಅವಕಾಶ ಸಿಕ್ಕಿದ್ರೆ ವಿದ್ಯಾವಂತ ಆಯ್ತೀನಿ, ಜ್ಞಾನಿ ಆಗ್ತೀನಿ, ಮಹಾಪುರುಷನಾಗ್ತೀನಿ, ವಿದ್ವಾಂಸನಾಗ್ತೀನಿ. ಅವಕಾಶನ ಸಿಕ್ಕದೆ ಹೋದ್ರೆ ಹೆಂಗಾಗ್ತೀನಿ? ಪ್ರಯತ್ನ ಮಾಡೋದಿದೆಯಲ್ಲ, ಇದು ಬಹಳ ಮುಖ್ಯ. ಅಂಬೇಡ್ಕರ್ ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ದಾರೆ, ದೊಡ್ಡ ವಿದ್ವಾಂಸನಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಕಲಿತಂತ ವಿದ್ಯೆಯನ್ನ ಸಮಾಜದ ಬದಲಾವಣೆಗೆ ಅದನ್ನು ಬಳಸಿದ್ದಾರೆ. ಸಮಾಜದ ಬದಲಾವಣೆ ಇದೆಯಲ್ಲ, ಎಲ್ಲರೂ ಪ್ರಯತ್ನ ಮಾಡಿದರೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಸಮಾಜ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ 1949 ನವೆಂಬರ್ 25ನೇ ತಾರೀಕು. ನವೆಂಬರ್ 25, 1949 ಇಸ್ವಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಆ ಭಾಷಣ ಎಲ್ಲರೂ ಓದಬೇಕು. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. ಆಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಜನವರಿ 26, 1950ನೇ ಇಸ್ವಿ ಸಂವಿಧಾನ ಜಾರಿಗೆ ಬಂದಿದೆ. ಅವ್ರು ಹೇಳಿದ್ದು ಆಗ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇವತ್ತಿಗೂ ವೈರುಧ್ಯತೆ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದಂಥ ಸಮಾಜ ಬಹಳ ವೈರುಧ್ಯತೆ ಇತ್ತು. ಇಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ಈ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಶೈಕ್ಷಣಿಕ ಅಸಮಾನತೆ, ರಾಜಕೀಯ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆಯಲ್ಲ, ಇದು ಬದಲಾವಣೆ ಮಾಡಬೇಕು ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದ ಉದ್ದಕ್ಕೂ ಕೂಡ ಅವ್ರು ಬದುಕಿರೋವರಿಗೆ ಸಮಾಜದಲ್ಲಿರ್ತಕ್ಕಂಥ ಬದಲಾವಣೆಗೆ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದೆಯಲ್ಲ, ಅದನ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದ್ದೀನಿ. ಹಿಂದಿನಲ್ಲಿ, ಇಂಗ್ಲಿಷ್ನಲ್ಲಿ ಇತ್ತು. 10 ಸಂಪುಟಗಳಲ್ಲಿದೆ. ಈ 10 ಸಂಪುಟಗಳಿರೋದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದ್ದೀನಿ. ಎಲ್ಲ ಓದ್ಬೇಕು ನೀವು. ಬಹಳ ಜನ
ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೀಲಿಲ್ಲ, ಬೇರೆ ಬೇರೆಯವರೆಲ್ಲ ಸದಸ್ಯರಿದ್ದರು, ಅವರೆಲ್ಲ ಇನ್ಪುಟ್ಸ್ ಕೊಟ್ಟರು. ಅದಕ್ಕೋಸ್ಕರ ಈ ಸಂವಿಧಾನ ರಚನೆಯಾಯಿತು. ಸಂವಿಧಾನದ ಶಿಲ್ಪಿ ಆಕ್ಚುಲಿ ಬಹಳ ಜನ ಸದಸ್ಯರುಗಳು ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು ಕಡಿಮೆನೆ. ಇಂಥ ಒಂದು ಸಂವಿಧಾನ ದೇಶದಲ್ಲಿ ಬರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಶ್ರಮಪಟ್ಟು ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಕೂಡ ಓದಿದ್ದಾರೆ. ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಓದಿದ್ದಾರೆ. ಓದ್ಬಿಟ್ಟು ನಮ್ಮ ದೇಶಕ್ಕೆ ಎಂಥದ್ದು ಬೇಕು, ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಎಂಥದಿರಬೇಕು, ನಮ್ಮ ಜನಜೀವನ ಎಂಥದಿದೆ, ಅದಕ್ಕೆ ಬೇಕಾದಂಥ ಸಂವಿಧಾನ ಕೊಟ್ಟಂತ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೇರ್ತದೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ. ಇದು ಒಂದು ಶ್ರೇಷ್ಠ ಸಂವಿಧಾನ. ಈ ಸಂವಿಧಾನನ ವಿರೋಧ ಮಾಡಿದವರು ಯಾರು? ಯಾರ್ರಿ ಸೋಮಶೇಖರ್? ಮನುವಾದಿಗಳು ವಿರೋಧ ಮಾಡಿದ್ರು. ಗೋಲ್ವಾಲ್ಕರ್ ವಿರೋಧ ಮಾಡಿದ್ರು, ಸಾವರ್ಕರ್ ವಿರೋಧ ಮಾಡಿದ್ರು, ಈಗಲೂ ವಿರೋಧ ಮಾಡ್ತಾ ಇದ್ದಾರೆ. ನಾವು ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕ ಬೇಡ? ಇದನ್ನ ದಯಮಾಡಿ ಸೋಮಶೇಖರ್ ಇದನ್ನ ಹೇಳ್ಬೇಕು ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲೇ ಹೋದ್ರೆ ನಾವು ಸತ್ಯ ಹೇಳೋದಾಗ ಆಗಲ್ಲ ಅಲ್ಲ, ಸತ್ಯ ಹೇಳಬೇಕಲ್ಲ ಜನರಿಗೆ. ಅಧ್ಯಯನ ಕೇಂದ್ರ ಅಂದ್ರೆ ಏನು, ಸಂಶೋಧನೆ ಅಂತಂದ್ರೆ ಏನು? ಅದಕ್ಕೋಸ್ಕರ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಪ್ರಚಾರ ನಡೀತದೆ. ಈಗ ಒಂದು ಐ ಡೋಂಟ್ ನೋ, ನೀವು ಅಧ್ಯಯನ ಕೇಂದ್ರದಲ್ಲಿ ಇದನ್ನ ನೋಡಿದರೆ ಏನೋ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ನಿಜವಾದ ಸೋಲಿಸಿದವರು ಯಾರು? ಅವರೇ ಅವರ ಸ್ನೇಹಿತರಿಗೆ ಒಂದು ಪತ್ರ ಬರೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನನ್ನು ಸೋಲಿಸಿದವರು ಸಾವರ್ಕರ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯವರು ಅಂತ ಪತ್ರ ಬರೆದಿದ್ದಾರೆ. ಗೊತ್ತಾ? ನೀವು ನೋಡಿದ್ರ ಆ ಪತ್ರಕ್ಕೆ? ಈ ಪತ್ರ ಇದೆಯಾ ನಿಮ್ಮ ಹತ್ರ? ಅದಂತೆ ಸ್ವಲ್ಪ ತೋರಿಸಿ ಅದನ್ನ. ನಾವು ಹಾಗಂತ ಹೇಳಿದಾಗ ಚಪ್ಪಾಳೆ ತಟ್ಟದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ಕಾಂಗ್ರೆಸ್ನವರು ಅಂತ ತಕ್ಷಣನೇ ನಾವು ಚಪ್ಪಾಳೆ ತಟ್ಟಿರೋದು. ಅಂದ್ರೆ ಅವರು ಅವ್ರ ಸ್ನೇಹಿತರಿಗೆ ಪತ್ರ ಬರೆದಿದ್ದಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಹಸ್ತಾಕ್ಷರದಲ್ಲಿ ಪತ್ರ ಬರೆದಿದ್ದಾರೆ. ಏನಂತ ಅಂದ್ರೆ, ನನ್ನನ್ನು ಸೋಲಿಸಿದವರು ಸಾವರ್ಕರ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯವರು ಅಂತ ಪತ್ರ ಬರೆದಿದ್ದಾರೆ. ಇದನ್ನ ಹೇಳ್ಬೇಕ ಬೇಡ? ಮತ್ತೆ ಅಧ್ಯಯನ ಕೇಂದ್ರದಿಂದ ಹೊರಬೀಳ್ಬೇಕ ಬೇಡ? ಇದು ಹೇಳಿದ್ದೀರಾ? ಬಹಳ ಸಂತೋಷ. ಗೊತ್ತಾಗಬೇಕು ಜನರಿಗೆ. ಇಲ್ಲದ್ರೆ ಅವ್ರು ಹೇಳಿದ್ದೆ ಸತ್ಯ ಆಗ್ಬಿಡ್ತದೆ. ಇದು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿರ್ತಕ್ಕಂಥ ಪತ್ರ. ಈಗ ನಾನು ಅಧಿಕಾರದಲ್ಲಿದ್ದೆ, ಮುಖ್ಯಮಂತ್ರಿಯಾಗಿ 125ನೇ ವರ್ಷ ಬಂತು. 125ನೇ ವರ್ಷ ಆಚರಣೆ ಮಾಡಿದವ್ರು ಯಾರು? ಏನ್ರಿ ಮಾದೇವಪ್ಪ? 2017. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥದ್ದು ಇಂಗ್ಲೆಂಡ್ ಅಲ್ಲಿ ಓದಿದ್ರಲ್ಲ, ಏನದು ಯೂನಿವರ್ಸಿಟಿ? ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅದು ಅಲ್ಲಿ ಓದಿದ್ರು, ಡಿಗ್ರಿ ತಗೊಂಡಿದ್ರು ಅಂತೇಳಿ ಅಲ್ಲಿ, ಅದಕ್ಕೆ ನಾನು ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಮಾಡಿದೆ. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಯಾರೀಗ? ವಿಶ್ವನಾಥ್ ಅದಕ್ಕೆ ವೈಸ್ ಚಾನ್ಸಲರ್ ಆಗಿದ್ದಾರೆ, ಚಾಮರಾಜನಗರದವರು. ಯಾಕೆ ಮಾಡಿದೆ ಅಂತಂದ್ರೆ, ಬಾಬಾ ಸಾಹೇಬ್ ತರನೇ ಆಗ್ಬೇಕು ಎಲ್ರೂ. ನೀವೆಲ್ಲ ಯೂನಿವರ್ಸಿಟಿನಲ್ಲಿ ಓದಿದವರು ಜಾಸ್ತಿ ಇದ್ದೀರಿ, ಓದ್ಕೊಂಡಿರೋರೇ ಜಾಸ್ತಿ ಇದ್ದೀರಿ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗದೇ ಹೋದ್ರು ಕೂಡ ಅವ್ರ ದಾರಿನೆಲ್ಲರೂ ನಡಿಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾಟಿ. ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರು ಏನು ಮಾಡಿದ್ರು ಆ ಕೆಲಸದಲ್ಲಿ ಮುಂದುವರಿತಕ್ಕಂಥ ಪ್ರಯತ್ನ ಮಾಡಬೇಕಲ್ಲ ನಮ್ಮ ಜೀವನದಲ್ಲಿ. ಅದನ್ನ ಮಾಡಲಿ ಅಂತಲೇ ಇಂಥ ಕೇಂದ್ರಗಳನ್ನೆಲ್ಲ ಮಾಡಿರೋದು. ನಾನು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಎಲ್ಲರಿಗೂ ಕೂಡ, ಈ ದೇಶದ ಎಲ್ಲ ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡದೆ ಹೋದರೆ ಸ್ವಾತಂತ್ರ್ಯದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜಾತಿ ವ್ಯವಸ್ಥೆ ಹೋಗಲ್ಲ. ಜಾತಿ ವ್ಯವಸ್ಥೆ ಹೋಗ್ತದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ಭಾರತದ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿರೋರು ಇನ್ನೊಬ್ಬ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಮುಂದುವರಿತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥ ಮಾತು ಅಲ್ವಾ? ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು. ಅದನ್ನು ವಾದ ಮಾಡ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಮೀಸಲಾತಿ 10 ವರ್ಷ ಇರಬೇಕು. 10 ವರ್ಷದಲ್ಲಿ ಪಾಪ ಅವ್ರು ಕಲ್ಪನೆ ಮಾಡ್ಕೊಂಡಿದ್ದು 10 ವರ್ಷದಲ್ಲಿ ಜಾತಿ ವ್ಯವಸ್ಥೆ ಹೋಗ್ತದೆ, ಅಸಮಾನತೆ ಹೋಗ್ತದೆ ಅಂತ ಅನ್ಕೊಂಡು. ಇದು ಬಸವಣ್ಣ ಯಾವಾಗ ಹೇಳಿದ್ದು? 12ನೇ ಶತಮಾನದಲ್ಲಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸ. ಈಗ ಇಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 79ನೇ ವರ್ಷ. ಇದು ಸಂವಿಧಾನ ಜಾರಿಯಾಗಿ 75ನೇ ವರ್ಷ. ಬಸವಣ್ಣ ಹೇಳಿದ್ದು 812ನೇ ಶತಮಾನದಲ್ಲಿ. ಆದರೂ ಕೂಡ ಇವ ನಮ್ಮವ ಅಂತ ಬಂದೇ ಇಲ್ಲ. ಇವನಾರವ ಅಂತಲೇ ಇದೆ. ಇನ್ನೂ ಈ ವಚನ ಹೇಳೋದು
ಇವನಾರವ ಅಂತ ವಚನ ಹೇಳೋದು. ಆಮೇಲೆ ಈ ಯಾವ ಜಾತಿಯವನಯ್ಯ, ಅದರಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಭದ್ರವಾಗಿ ಬೇರ್ ಬಿಟ್ಬಿಟ್ಟದೆ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಯಾವ ವ್ಯವಸ್ಥೆಗೆ ಚಲನೆ ಇರಲ್ಲ ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲ್ಲ. ಆ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಬಹಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆಯಲ್ಲ, ಅದು ಬದಲಾವಣೆ ಆಗಲ್ಲ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿ ಉಳಿದಿರೋದು. ಬಸವಣ್ಣ ಹೇಳಿ, ಬಸವಾದಿ ಶರಣರು ಹೇಳಿ 850 ವರ್ಷಗಳಾಯ್ತು, ಇನ್ನೂ ಇದೆ. ಅದಾದ್ಮೇಲೆ ಅಂಬೇಡ್ಕರ್ ಹೇಳಿದ್ರು, ಹೋಗಿದ್ಯಾ ಜಾತಿ ವರ್ಗ ರಹಿತವಾದಂಥ ಸಮಾಜ ಆಗ್ಬೇಕು, ರೈತರು ಎಲ್ಲ ಮುಖ್ಯವಾಗಿ ನೀವು ಬಂದ್ಬಿಡ್ಬೇಕು. ಈಗ ಏನಾಗಿದೆ, ನಮ್ಮ ವಿದ್ಯೆಯಿಂದ ನಾವು ಎಲ್ಲ ಜ್ಞಾನಿಗಳಾಗಬೇಕು, ಮನುಷ್ಯರಾಗ್ತಕ್ಕಂಥ ಆಗ್ಬೇಕು. ಮನುಷ್ಯ ಸಮಾಜ ನಿರ್ಮಾಣ ಆಗಲೇ ಇಲ್ಲ. ಇನ್ನು ಮೇಲು ಕೀಳು, ಬಡವ ಬಲ್ಲಿದ, ಆ ಜಾತಿ ಈ ಜಾತಿ ಇದೇ ಇದೆ ನೋಡಿ. ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಅವ್ರ ಮೇಲೆ ಒಬ್ಬ ಸನಾತನ ಧರ್ಮ ವ್ಯಕ್ತಿ ಶೂ ಎಸಿತಾನೆ ನೋಡಿ. ಇನ್ನು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ ಈ ಜಾತಿ ವ್ಯವಸ್ಥೆ ಇದನ್ನು ತಿಳಿಸ್ಬೇಕು. ಇದನ್ನು ಮುಖ್ಯ ನ್ಯಾಯಾಧೀಶರು ದಲಿತ ಜಾತಿಗೆ ಸೇರಿದವರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಅವರಿಗೆ ಶೂ ಎಸಿತಾರೆ. ಇದು ಜೀವಂತ ಉದಾಹರಣೆ. ನಮ್ಮ ಸಮಾಜದಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆ. ಸನಾದಿಗಳು ಇನ್ನೂ ಇದ್ದಾರೆ, ಪಟ್ಟಭದ್ರರು ಇನ್ನೂ ಇದ್ದಾರೆ, ಇನ್ನೂ ಇದಕ್ಕೆ ನೀರೆರೆದು ಗಟ್ಟಿ ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ತಿಳಿಸ್ಬೇಕಾಗ್ತದೆ, ಈ ಸೂಕ್ಷ್ಮಗಳನ್ನೆಲ್ಲ ತಿಳಿಬೇಕು. ಮತ್ತೆ